ಏನಿದು ಹಾಲು ತೋರಿಸ್ತಾ ಇದ್ದೀನಿ ಮತ್ತು ಹಾಲು ಉಕ್ಕಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇಲ್ಲವೇ ಅಲ್ಲ. ಇವತ್ತು ಸುಮ್ಮನೆ ಯೋಚನೆ ಬಂತು, ಯಾವುದು ವಿಡಿಯೋ ಇಲ್ಲ, ಹಾಗಾಗಿ ಒಂದು ಮಿನಿ ಬ್ಲಾಗೇ ಮಾಡಿಬಿಡೋಣ. ಇವತ್ತೊಂದು ಮಾರ್ನಿಂಗ್ ರೂಟೀನ್, ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಹೇಗೆ ಜಂಜಾಟ ಇರುತ್ತೆ ಅಂತ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ, ತಡ ಯಾಕೆ. ನಾನು ಫಸ್ಟ್ ಎದ್ದ ತಕ್ಷಣವೇ ಹಾಲಿಟ್ಟು ಸ್ವಲ್ಪ ನೀರಿದ್ದು ಮಾಡ್ತೀನಿ. ಆಮೇಲೆ ಇದು ಸ್ಟವ್ ಆಗಿರೋದ್ರಿಂದ ಕೆಟಲ್ ಅಷ್ಟು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಈ ಕಾದಿರುತ್ತಲ್ಲ, ಆಫ್ ಮಾಡಿದ್ಮೇಲೆ ಅದರಲ್ಲೇ ನಾನು ನೀರನ್ನ ಸ್ವಲ್ಪ ಇಟ್ಕೋತೀನಿ. ತೀರಾ ಏನು ಬಿಸಿ ಕುಡಿಯಲ್ಲ, ಹಾಗಾಗಿ ಅದು ಸಾಕಾಗುತ್ತೆ. ಇದು ರ್ಯಾಪು ಮಕ್ಕಳಿಗೆ ಹಿಂದೆ ನಾನು ರಾತ್ರಿಯೇ ಯೋಚನೆ ಮಾಡ್ಕೊಂಡಿರ್ತೀನಿ ಏನು ಮಾಡೋದು ಅಂತ. ಆಮೇಲೆ ಈಗ ಅವರು ರ್ಯಾಪ್ ಇಷ್ಟಪಡ್ತಾರೆ, ಹಾಗಾಗಿ ರ್ಯಾಪನ್ನ ಕೊಟ್ಬಿಡ್ತೀನಿ. ಏನಾದರೂ ಚಿಕನ್ ಇದು ಮಾಡಿ ರ್ಯಾಪ್ ಮಾಡಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕರ್ಟನ್ ತೆಗಿಯಲ್ಲ, ಯಾಕೆ ಅಂತಂದರೆ ತುಂಬ ಚಳಿ ಇರುತ್ತೆ. ಆದರೆ ಇವತ್ತು ನನ್ನ ಲಕ್ಕಿ ಡೇ ಆಗಿತ್ತು. ಯಾಕೆ ಅಂತಂದರೆ ಮಂಜೆಲ್ಲ ಇರಲಿಲ್ಲ ಮತ್ತು ಕ್ಲಿಯರ್ ಇತ್ತು, ಆಕಾಶನೂ ಕ್ಲಿಯರ್ ಇತ್ತು. ಆಮೇಲೆ ಗ್ಲಾಸ್ ಮೇಲೆ ಕಂಡೆನ್ಸೇಷನ್ ಆಗಿರಲಿಲ್ಲ. ಕಂಡೆನ್ಸೇಷನ್ ಅಂತಂದರೆ ಏನು ಅಂತಂದರೆ, ಚಳಿ ಇದ್ದಾಗ ಒಳಗಡೆ ಇರೋವಂಥ ಬಿಸಿ ಹೋಗೋಕ್ಕಾಗ್ದೇ ಅಲ್ಲೇ ನೀರು ಇದಾಗಿ ಹೋಗುತ್ತಲ್ವ, ನೀರಿನ ಹನಿಗಳು, ಅದನ್ನು ಕಂಡೆನ್ಸೇಷನ್ ಅಂತ ಹೇಳೋದು. ಅದು ಆಗಿರಲಿಲ್ಲ. ಹಾಗಾಗಿ ನೋಡಿ ಎಲ್ಲ ಹಾಗೆ ಇದು ಮಾಡಿದ್ದೀನಿ, ಮುಚ್ಚಿದ್ದೀನಿ, ತೆಗೆದಿಲ್ಲ. ಆಮೇಲೆ ಬ್ರಷ್ ಮಾಡಿ ನಾನು ನೀರು ಕುಡಿತೀನಿ. ಇದು ಸುಮಾರು ಒಂದು ಅರ್ಧ ಲೀಟ್ರ್ ತನಕ ಹಿಡಿಯುತ್ತೆ. 1/4 ಲೀಟ್ರಲ್ಲ, ಕಾಲು ಲೀಟ್ರಿಗಿಂತ ಒಂದು 300 ml ಇರ್ಬೋದು. 300 to 400 ಅಥವಾ ಜಾಸ್ತಿನೇ ಹಾಕ್ಬೋದು. ನೋಡೋದಕ್ಕೆ ಮಾತ್ರ ಹಾಗೆ ಕಾಣುತ್ತೆ ಮತ್ತು ಚೆನ್ನಾಗಿ ಇಳಿಯುತ್ತೆ. ಆಮೇಲೆ ಈ ಸ್ಯಾಂಡ್ವಿಚ್ ಮೇಕರಲ್ಲಿ ಈ ಥರ ಬಿಸಿ ಮಾಡ್ಕೋತೀನಿ. ತವ ಮೇಲೆ ಮಾಡ್ಕೋಬೋದು, ತವ ಮೇಲೆ ಮತ್ತೆ ಇದು ಮಾಡೋದಕ್ಕಾಗಲ್ವಲ್ಲ, ರ್ಯಾಪ್ ಎಲ್ಲ ರೆಡಿ ಮಾಡಿ. ಹಾಗೆಯೇ 2 ಬೇಕಲ್ಲ, ಮತ್ತು ಅವ್ರಿಗೆ ತಿನ್ನೋದಕ್ಕೆ ಇಲ್ಲಿ 2, ಹಾಗಾಗಿ 2 ಮಾತ್ರ ನಾನು ತೋರಿಸ್ತೀನಿ, ಆಯಿತಾ. ಇದು ನಾನು ಇದಕ್ಕೆ ಹೋದಾಗ, ಶಾಪಿಂಗ್ ಹೋದಾಗ ಅಲ್ಲಿ ರ್ಯಾಪ್ ಸಿಗುತ್ತೆ, ಅದನ್ನು ತೊಗೊಬಂದ್ಬಿಡೋದು. ಇದು ಇಟಾಲಿಯನ್ ಹರ್ಬ್ಸು. ನಾನು ಪ್ಲೇನ್ ತರ್ತಿದ್ದೆ, ಅದು ಮಗ ಹೇಳ್ದೆ, ಅಮ್ಮ ಇಟಾಲಿಯನ್ ಹರ್ಬ್ಸ್ ತೊಗೊಂಡು ಬಾ, ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ತಂದಿದ್ದೀನಿ. ಒಂದೇ ಕಡೆ ಇಟ್ಟರೆ ಅದು ಒಂದು ಸ್ವಲ್ಪ ಏನೋ ನಾರು ಥರ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ಥರ ಹಿಂಗೆ ಇದು ಮಾಡ್ಕೋತಾ ಇದ್ದೀನಿ, ರೌಂಡಾಗಿ ತಿರುಗಿಸ್ಕೋತಾ ಇದ್ದೀನಿ. ಆಮೇಲೆ ಇದನ್ನು ಹೆಚ್ಚಿಗೆ ಟೈಮ್ ಇಟ್ಟರೆ ಒಂಥರ ರಬ್ಬರ್ ಥರ ಆಗೋಗುತ್ತೆ. ಅದಕ್ಕೆ ಹೆಚ್ಚಿಗೆ ಬಿಸಿನೂ ಇರಬಾರ್ದು, ಹೆಚ್ಚಿಗೆ ತಣ್ಣಗೂ ಇರಬಾರ್ದು. ಇದು ನನ್ನ ಮಗ ತೊಗೊಂಡಿದ್ದು, ಸೆಲೆಕ್ಟ್ ಮಾಡ್ಕೊಂಡಿದ್ದು ಆ ಸಾಸು ಏನು ಅಂತ. ಪೆರಿ ಪೆರಿ ಅಷ್ಟು ಇದಿಲ್ಲ, ಸ್ಯಾಚಿನೋ ಅಂತ, ಆದರೆ ಸ್ವಲ್ಪ ಚೆನ್ನಾಗಿದೆ. ಒಂಥರ ಇದು ಮಯೋನೈಸ್ ಮಿಕ್ಸ್ಡು. ಅದನ್ನು ರ್ಯಾಪಿಗೆ ಹಾಕೋತಿದ್ದೀನಿ, ಸೊ ಆ ಥರ ಸಾಸ್ನ. ಆಮೇಲೆ ಚಿಕನ್ನು ತಂದಿದ್ದನಲ್ಲ, ಇದು ಹೋಲ್ ಚಿಕನ್ ಇದು ಮಾಡಿದ್ನಲ್ಲ, ಓವನಲ್ಲಿ ಕುಕ್ ಮಾಡಿದ್ನಲ್ಲ, ಅದನ್ನು ಹಾಕೋತೀನಿ. ಫಸ್ಟು ನಾನು ಮಕ್ಕಳೇ ಹೇಳಿದ್ರು, ಇದು ಏನು ರೈಸ್ ಹಾಕಮ್ಮ ಅಂತ. ಅವರು ರೈಸ್ ಇದು ಮಾಡ್ತಾರೆ ಈಗ ರ್ಯಾಪ್ ಒಳಗೆ ಸ್ವಲ್ಪ, ಅದು ನನಗೆ ಹೆಲ್ತಿ ಅನ್ನಿಸ್ತು. ಹಾಗಾಗಿ ಈ ಥರ ಸ್ವಲ್ಪ ರೈಸ್ ಹಾಕಿ, ಆಮೇಲೆ ಹೊಟ್ಟೆನೂ ತುಂಬ ಅವ್ರಿಗೆ ತುಂಬ್ದಂಗೆ ಆಗುತ್ತೆ ಅಲ್ವ ಲಂಚಲ್ಲಿ. ಸದ್ಯ ಇದನ್ನು ತಿನ್ಕೊಂಡು ಬರ್ತಿದ್ದಾರೆ ಏನೋ, ಇಲ್ಲ ಅಂತಂದರೆ ಮನೆಗೆ ಹಾಗೆ ಬಂದಿರೋದು. ಆಮೇಲೆ ಲೈವ್ ಮಾಡ್ತಾನೆ ಸಲಾಡ್ ಮಾಡ್ಕೊಂಡಿದ್ದೆ. ಅದನ್ನು ಈ ಥರ ಇದರಲ್ಲಿ ಏನೋ ಗ್ಲ್ಯಾಡ್ ರ್ಯಾಪಲ್ಲಿ ರ್ಯಾಪ್ ಮಾಡಿ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಫ್ರೆಶ್ಶಾಗೇ ಇರುತ್ತೆ. ಆಮೇಲೂ ಅದು ಫ್ರಿಜ್ಜಲ್ಲಿ ಇಟ್ಟಿದೆ ಅಲ್ವಾ, ನೀರೆಲ್ಲ ಬಿಟ್ಕೊಂಡಿರಲಿಲ್ಲ. ಆಮೇಲೆ ಮತ್ತೆ ಕೆಳಗಡೆದು ನಾನು ರೈಸ್ ಹಾಕ್ತೀನಲ್ಲ, ಅದು ಹೀರ್ಕೊಳ್ಳುತ್ತೆ. ಅದರ ಮೇಲೆ ನಾನು ಚಿಕನ್ ಹಾಕಿದೆ. ಚಿಕನ್ ದಪ್ಪ ಇತ್ತು, ಫುಲ್ ಚಿಕನ್. ಅದನ್ನು ನಾನು ಬಿಡಿ ಬಿಡಿಯಾಗಿ ಸ್ವಲ್ಪ ಸಣ್ಣದಾಗಿ ಇದು ಮಾಡಿಕೊಂಡೆ. ತುಂಬ ಒಂಥರ ಏನೂ ಇಲ್ಲ, ಟೇಸ್ಟು ಅನ್ನಂಗೆ ಆಗುತ್ತೆ ಅಂದ್ಬಿಟ್ಟು ಇದ್ರ ಮೇಲೆ ಒಂಚೂರು ಹಾಕಿದೆ. ಆಮೇಲೆ ನಾನು ಇದು ಚೀಸ್ ಹಾಕಿದೆ. ಚೀಸ್ ಏನಕ್ಕೆ ಅಂತಂದರೆ ಅದು ಸರಿಯಾಗಿ ಹಿಡ್ಕೊಳ್ಳಿ, ಅಂಟಿಂದ ಪ್ರಾಪರ್ಟಿ, ಬೈಂಡಿಂಗ್ ಅಂತ ಹೇಳ್ತೀವಲ್ಲ, ಅದು ಚೀಸ್ ಹಾಕಿದ್ರೆ ನಾರಾಗಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಆಮೇಲೆ ಇಲ್ಲಿ ಸ್ವಲ್ಪ ಹಾಕಿದೆ. ಏನಕ್ಕೆ ಅಂತಂದರೆ ಒಂದ್ರ ಮೇಲೆ ಒಂದಿಟ್ಟರೆ ಮತ್ತೆ ಬಿಚ್ಚೋಗುತ್ತಲ್ಲ, ಅದು ಬಿಚ್ಚದೇ ಇರಲಿ ಅನ್ನೋದಕ್ಕೋಸ್ಕರ, ಎಲ್ಲ ಒಟ್ಟಿಗೆ ಇರಲಿ ಅಂದ್ಕೊಂಡು ನಾನು
ಈ ಥರ ಹಾಕ್ಕೊಂಡೆ. ಇದು ಹೇಗೆ ಅಂತಂದರೆ ಕಲಿಯೋದೇನೂ ಇದಿಲ್ಲ, ದೊಡ್ಡದಲ್ಲ. ಮಾಡ್ತಾ ಮಾಡ್ತಾನೆ ಎಲ್ಲ ಐಡಿಯಾಗಳು ಎಲ್ಲ ಹಾಗೆ ಬಂದುಬಿಡುತ್ತೆ ಸ್ವಲ್ಪ. ನೋಡಿ ಇದು ಇದು ಸ್ಯಾಂಡ್ವಿಚ್ ಮೇಕರು ಮತ್ತು ಟೋಸ್ಟರು ಎಲ್ಲ ರೆಡ್ ಕಲರು. ಆಮೇಲೆ ಮುಂಚೆ ಕೆಟಲು ಕೂಡ ರೆಡ್ ತೊಗೊಂಡಿದ್ದೆ. ಅದು ಕೆಟಲ್ ಸ್ವಲ್ಪ ಇದಾಗೋಯಿತು, ಡಾಟ್ ಡಾಟ್ ಬಂತು ಅಂದ್ಬಿಟ್ಟು ಬಿಸಾಕ್ಬಿಟ್ಟೆ, ಕೊಟ್ಬಿಟ್ಟೆ ಇದಕ್ಕೆ ಸಾಲ್ವೇಷನ್ ಆರ್ಮಿಗೆ. ಇದು ಇನ್ನೊಂದು ರ್ಯಾಪು ಸ್ಕೂಲಿಗೆ. ಹಾಲು ಕೊಟ್ಟು ಇದನ್ನು ತಿಂದು ಹೋದರೆ ಒಂದು ಫುಲ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಅರ್ಧ ಕೊಡೋದು ಬೆಳಗ್ಗೆ ಇಲ್ಲಿ ತಿಂದು ಹೋಗೋದಕ್ಕೆ. ಹಾಗೆ ಬ್ರೆಡ್ ಕೇಳ್ತಾರೆ, ಬ್ರೆಡ್ ಖಾಲಿ ಆಗೋಗಿತ್ತು, ಹಾಗಾಗಿ ಬ್ರೆಡ್ ಕೊಡಲಿಲ್ಲ. ಮತ್ತು ಇನ್ನು ಇದು ತಿನ್ಕೊಂಡು ಹೋಗಿ ಅಂತಂದೆ ಸೀರಿಯಲು, ಅದು ತಿನ್ನಲಿಲ್ಲ. ಅದಕ್ಕೆ ಇದನ್ನೇ ಕೊಟ್ಬಿಟ್ರೆ ಇದನ್ನು ಹೇಗೋ ಕೈಯಲ್ಲಿ ಇಟ್ಕೊಂಡಾದರೂ ತಿನ್ಕೊಂಡು ಹೋಗ್ತಾರೆ ಅಂದ್ಕೊಂಡು ಇದನ್ನೇ ಅರ್ಧ ಕೊಟ್ಬಿಡೋದು. ಅದೇ ನೋಡಿ, ಈಗ ಇಷ್ಟಿದೆಯಲ್ಲ, ಇಷ್ಟು ಒಂದು ಪ್ಯಾಕೆಟಲ್ಲಿರುತ್ತೆ. ಎಷ್ಟು ಗೊತ್ತಾ, ಸುಮಾರು ಇಷ್ಟಕ್ಕೆ $10 ತನಕನೂ ಇರುತ್ತೆ ಅಲ್ಲಿ ಪ್ರೈಸು. ಅದಕ್ಕೆ ಇದು ಬೆಟರು. ಒಂದು ಚಿಕನ್ ತಂದು ಈ ಥರ ಮಾಡಿ ಇಟ್ಬಿಟ್ರೆ ಅದನ್ನು ಬೇಕ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಅದನ್ನು ಈ ಥರ ರ್ಯಾಪ್ ಮಾಡಿ ಕಳಿಸ್ಬೋದು ಸ್ಕೂಲಿಗೆ ಅಲ್ವಾ. ಇಲ್ಲ ಒಂದು ದಿನ ಇದನ್ನಾದರೂ ಪನ್ನೀರು ಮಾಡಿ ಹಾಗೆ ಕಳಿಸ್ಬೇಕು, ನೋಡೋಣ. ಪನ್ನೀರ್ ಮಾಡಿಲ್ಲ, ಈ ಥರ ರ್ಯಾಪು ಪನ್ನೀರ್ ಮಾಡಬೇಕು. ನೋಡಿ, ಆದಾಗ ಈ ಥರ ಆದರೆ ಬಿಚ್ಕೊಳ್ಳಲ್ಲ ಅಲ್ವಾ, ಹಾಗೇ ಇರುತ್ತೆ. ನಾನು ಯಾವಾಗಲೂ ಈ ಥರ ಬ್ಲಾಗ್ ಮಾಡಿರಲಿಲ್ಲ, ಆದರೆ ಈಗ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಆಮೇಲೂ ಈಗ ಎಷ್ಟು ಬ್ಯುಸಿ ಆಗೋದೆ. ಇವತ್ತು ಹಾಕ್ತೀನಿ ಅಂತಂದರೆ ನಂದು ಅಸೈನ್ಮೆಂಟ್ ಇತ್ತಲ್ಲ, ಅದಕ್ಕೆ ಮತ್ತೆ ಪುನಃ ನಾನು ಯೂನಿವರ್ಸಿಟಿಗೆ ಬರಬೇಕು ಅಂತ ಹೇಳಿದ್ರು. ಅದೇನೋ ನಂಗೆ ಗೊತ್ತಾಗ್ತಾ ಇಲ್ಲ ಅಟ್ಯಾಚ್ ಮಾಡೋದು ಇದಕ್ಕೆಲ್ಲ ರೆಫ್ರೆನ್ಸಿಂಗೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಇನ್ನು ಟೈಮ್ ಆಗೋಗುತ್ತೆ. ಅಟ್ಲೀಸ್ಟ್ ವೀಡಿಯೋ ರೆಡಿ ಇದ್ದರೆ ನಾನು ಬಂದು ಇದು ಏನೋ ಅಟ್ಯಾಚ್ ಮಾಡಿಬಿಡ್ಬೋದು ಬೇಗ ಅಂತ ಮಾಡ್ತಾ ಇದ್ದೀನಿ. ಒಂದು ಕೆಲಸ ಏನೋ ಅಂದ್ಕೊಂಡಿರ್ತೀವಿ, ಏನೇನೋ ಆಗೋಗುತ್ತೆ ಅಲ್ವಾ. ನಿಮಗೂ ಹಾಗೇನಾ? ಇವತ್ತು ನಾನು ಫೈಲ್ನ ಅಟ್ಯಾಚ್ ಮಾಡಿಬಿಡೋಣ ಅಂತ ನೋಡಿ. ಮತ್ತೆ ಈಗ ಎಲ್ಲ ಆಯ್ತಲ್ಲ, ಅದನ್ನೆಲ್ಲ ಮತ್ತೆ ತೆಗೆದು ಒಳಗಡೆ ಇಡಬೇಕು. ಎಲ್ಲ ಅಲ್ಲಲ್ಲೇ ಇದು ನಂದು ಇನ್ನೊಂದೇನು ಅಂತಂದರೆ, ಒಬ್ಬೊಬ್ಬರು ನೋಡಿದ್ದೆ ಕಿಚನಲ್ಲಿ ಇರುವಾಗ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಒಟ್ಟಿಗೆ ಆದಮೇಲೆ ತೆಗೆದು ಕ್ಲೀನ್ ಮಾಡೋಣ ಅಂತ. ನಾನು ಹಾಗಲ್ಲ, ಏನು ಮಾಡ್ತೀನಿ, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆಗ ನನಗೆ ಹೆಚ್ಚಿಗೆ ಏನೋ ವರ್ಕ್ಲೋಡು, ಕೆಲಸದ್ದು ಭಾರ ಇದಾಗಲ್ಲ ಅಲ್ವಾ. ಅಲ್ಲಲ್ಲೇ ಮಾಡಿಕೊಂಡ್ರೆ ಕಡಿಮೆ. ಆಮೇಲೂ ಬೆಳಗ್ಗೆ ಟೈಮು ಮತ್ತು ಎಲ್ಲ ಟೈಮಲ್ಲೂ ಕಿಚನಿಗೆ ಬಂದಾಗ ನಮಗೆ 2 ಕೈ ಸಾಲಲ್ಲ ಅಲ್ವಾ, 4 ಇದ್ದರೂ ನಡೆಯುತ್ತೆ, 6 ಇದ್ರಂತೂ ನಮಗೆ ಅದು ಒಂದು ವರ ಅಂತ ಹೇಳ್ಬೋದು ಅಲ್ವಾ. ಆದರೆ ಇಲ್ಲ, ಏನು ಮಾಡೋಣ, ಮನುಷ್ಯರಲ್ವಾ. ಹಾಗಾಗಿ ಒಂದು ಟೈಮಲ್ಲಿ ಏನೋ ಮಲ್ಟಿ ಟಾಸ್ಕಿಂಗ್ ಮಾಡೋದು, ಬೇರೆ ಬೇರೆ ಕೆಲಸಗಳು ಮಾಡೋದು ಚೆನ್ನಾಗಿ ಬರುತ್ತೆ. ಅದು ರೂಢಿನೂ ಆಗೋಗಿದೆ. ಹಾಗಾಗಿ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ನಾನು ಕಿಚನಲ್ಲಿ ಇರುವಾಗ. ಒಟ್ಟೊಟ್ಟಿಗೆ ಮಾಡಿಬಿಡೋದು ಎಲ್ಲದನ್ನು. ಎಲ್ಲರಿಗೂ ನಮ್ಮದು ಲೇಡೀಸ್ಗೆ ಅದು ಗೊತ್ತೇ ಇರುತ್ತೆ. ಆಮೇಲೆ ಈಗ ಸ್ವಲ್ಪ ಹಾರಿದೆ, ಹಾಗಾಗಿ ಫ್ರೂಟ್ ಎಲ್ಲ ಕಟ್ ಮಾಡಾಯಿತು. ನೆನ್ನೆನೇ ಚಿಕ್ಕವನು ಹೇಳಿದ್ದ ಮ್ಯಾಂಡ್ರಿನ್ ಬೇಕು ಅಂತ, ಹಾಗಾಗಿ ಅವನಿಗೆ ಮ್ಯಾಂಡ್ರಿನ್ ಕೊಟ್ಟೆ. ದೊಡ್ಡವನಿಗೆ ಆ್ಯಪಲ್ ಕಟ್ ಮಾಡಿ ಕೊಟ್ಟೆ. ಆ್ಯಪಲ್ಗಳು ತುಂಬ ಇದೆ. ಮತ್ತು ಪುನಃ ವರಮಹಾಲಕ್ಷ್ಮಿಗೆ ತರ್ತೀವಲ್ಲ ಹಬ್ಬಕ್ಕೆ ಎಲ್ಲ, ಹಾಗಾಗಿ. ಆಮೇಲೆ ಸ್ಯಾಂಡ್ವಿಚ್ ಮೇಕರು ಅಥವಾ ಏರ್ ಫ್ರೈಯರು ಏನೇ ಯೂಸ್ ಮಾಡಿದ್ರು ಏನು ಮಾಡ್ತೀನಿ ಅಂತಂದರೆ, ನಾನು ಅಲ್ಲೇ ಬಿಸಿ ಇರುವಾಗಲೇ ಅದನ್ನು ವೈಪ್ ಮಾಡಿಬಿಡ್ತೀನಿ. ಅದೆಲ್ಲ ಹೊಟ್ಟೋಗುತ್ತಲ್ವ ನಾವು ವಾಷಿಗೆ ಹಾಕಿದ್ರೆ ತುಂಬ. ಅದಕ್ಕೇ ನಾನು ವಾಷಿಗೆ ಹಾಕಲ್ಲ. ಸ್ಯಾಂಡ್ವಿಚ್ದು ಪ್ರೆಸ್ನ ನಾವು ವಾಷಿಗೆ ಹಾಕ್ಬೋದು, ಚೆನ್ನಾಗಿ ವಾಶ್ ಆಗುತ್ತೆ. ಆದರೆ ತುಂಬ ಕೊಳೆ ಇಲ್ಲದಾಗ ಹಾಕ್ತೀನಿ. ಕೊಳೆ ಅಂತಲೇ ಆಗಲ್ಲ, ಏನು ಎಣ್ಣೆ ಎಲ್ಲ ಏನೇನಿರುತ್ತೆ ಅದನ್ನು ಒಂದು ಪೇಪರ್ ಟವಲ್ ತೊಗೊಂಡು
ತೆಗೆದು ಒರೆಸ್ಬಿಟ್ರೆ ನೀಟಾಗಿ ಹೊಟ್ಟೋಗುತ್ತೆ ಹಾಗೆ. ಆಮೇಲೆ ನನಗೆ ಆ್ಯಪಲ್ 2 ತೊಗೊಂಡೆ. ದೊಡ್ಡ ಮಗನಿಗೆ ಆ್ಯಪಲ್ ಇಷ್ಟ. ಇಂಡ್ಯಾದಲ್ಲಿ ಸಿಗುತ್ತಲ್ಲ ಶಿಮ್ಲಾ ಆ್ಯಪಲ್ಲು, ಅದಲ್ಲ, ಅದು ಸಾಫ್ಟು ಅಂತ ತಿನ್ನಲ್ಲ ಅವನು. ಒಂಥರ ಕ್ಯಾಂಡಿ ಆ್ಯಪಲ್ ಅಂತ ಬರುತ್ತೆ, ಒಂಥರ ವಾಟರಿ ಕ್ರಿಸ್ಪಿ ಇರುತ್ತೆ. ಅವನಿಗೆ ಕ್ರಿಸ್ಪಿ ಇಷ್ಟ, ಚಿಕ್ಕವನಿಗೆ ಸಾಫ್ಟಾಗಿರೋದು ಇಷ್ಟ. ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ. ಏನು ಅಂತಂದರೆ ದೊಡ್ಡ ಪ್ಯಾಕ್ಗಳು ಎಲ್ಲಾದರೂ ಟೂರಿಗೆ ಹೋಗುವಾಗ ಏರ್ ತುಂಬ್ಕೊಬಿಡುತ್ತಲ್ವ, ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಇದಾಗುತ್ತಲ್ಲ. ಹಾಗಾಗಿ ಈ ಬಾಕ್ಸಲ್ಲೂ ಆ ಥರ ತಂದಿದ್ದಾರೆ. ಅದನ್ನು ತೆಗೆದುಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಫುಲ್ ಒಳಗಡೆ ಇರೋ ಹೇರೆಲ್ಲ ಹೊಟ್ಟೋಗಿ ಫುಲ್ ಟೈಟಾಗಿ ಇದಾಗುತ್ತೆ, ತೆಗಿಯೋಕ್ಕಾಗಲ್ಲ. ಆಮೇಲೆ ತೆಗಿಬೇಕು ಅಂದರೆ ಮತ್ತೆ ಅದು ತೋರಿಸಿದ್ನಲ್ಲ ತೆಗೆದು ಇದು ಸ್ಕ್ರೂ ಥರ, ಅದನ್ನು ತೆಗೆದ ತಕ್ಷಣ ಓಪನ್ ಮಾಡ್ಬೋದು. ಈ ಥರ ಸ್ವಲ್ಪ ಹಾರದ ಮೇಲೆ ರ್ಯಾಪ್ ಮಾಡಿ ಕಳಿಸ್ಬಿಡ್ತೀನಿ. ಅದು ಫ್ರೆಶ್ಶಾಗೂ ಇರುತ್ತೆ, ಒಂದು ಸ್ವಲ್ಪ ಬಿಸಿಯಾಗೂ ಇರುತ್ತೆ. ಈಗ ರೈಸು ಆ ಥರದ್ದೇನಾದರೂ ಕಳಿಸಿದ್ರೆ, ನೆನ್ನೆ ರೈಸ್ ಕಳಿಸಿದ್ದೆ, ಜೀರಾ ರೈಸು ಮತ್ತು ಕರಿ ಇತ್ತು, ಮಿಕ್ಸ್ಡ್ ವೆಜಿಟಬಲ್ದು ಸ್ವಲ್ಪ. ಅದನ್ನು ಹಾಟ್ ಬಾಕ್ಸ್ ಅಂತ ನಮಗೆ ಸಿಗುತ್ತಲ್ವ, ಅದು ಆ ಥರ. ನಮ್ಮದು ಇಲ್ಲಿ ಆ ಥರ ಅಲ್ಲ, ಒಂಥರ ಉದ್ದ ಬಾಕ್ಸ್ ಇದ್ದಂಗೆ ಇರುತ್ತೆ ಅಷ್ಟೇ. ಅದ್ರಲ್ಲಿ ಕಳಿಸ್ತೀನಿ. ಇನ್ನು ಬೇರೆ ಈ ಥರ ರ್ಯಾಪ್ಗಳದ್ದು ಅದು ಇದು ಚಪಾತಿ ಅಂತೆಲ್ಲ ಆದರೆ ಈ ಥರ ಅಲ್ಯೂಮಿನಿಯಂ ಫಾಯಿಲಲ್ಲಿ ರ್ಯಾಪ್ ಮಾಡಿ ಕಳಿಸ್ಬಿಡ್ತೀನಿ. ಅವ್ರಿಗೆ ತಿನ್ನೋದಕ್ಕೂ ಈಸಿ ಆಗುತ್ತೆ. ಆದರೆ ಈಗ ಚಿಕ್ಕವನೇನು ಕೇಳ್ತಿದ್ದ ಅಂದರೆ ಒಂದು ಬಾಕ್ಸ್ ಇತ್ತು ಮುಂಚೆ, ಹೇಗೆ ಅಂತಂದರೆ ಕಂಪಾರ್ಟ್ಮೆಂಟ್ ಬಾಕ್ಸು, ಅದರಲ್ಲಿ ಎಲ್ಲ ಹಾಕ್ಕೊಂಡು ಹೊಟ್ಟೋಗ್ಬೋದಾಗಿತ್ತು. ಆದರೆ ಅದನ್ನು ಯೂಸ್ ಮಾಡ್ತಿರಲಿಲ್ಲ. ಆದರೆ ಈಗ ಅದನ್ನು ಬೇಕು ಅಂತಿದ್ದಾನೆ. ಅದನ್ನು ಮತ್ತೆ ಪುನಃ ಹುಡುಕಬೇಕು. ಇತ್ತು 2. ಏನು ಮಾಡೋದು ಗೊತ್ತಿಲ್ಲ, ಕೊಟ್ಬಿಟ್ನಾ ಏನು. ಅಪಾರ್ಟ್ಮೆಂಟಿಗೆ ಬಂದಾಗ ಅಲ್ಲೆಲ್ಲ ತುಂಬಿತ್ತು ಅಂದ್ಬಿಟ್ಟು ಜಾಸ್ತಿ ಎಲ್ಲೋ ಮೋಸ್ಟ್ಲಿ ಕೊಟ್ಬಿಟ್ಟಿದ್ದೀನಿ. ಅದನ್ನು ನೋಡೇ ಇಲ್ಲ, ನೋಡಿದ್ದ ನೆನಪು ಆಗ್ತಾಯಿಲ್ಲ. ಇನ್ನೊಂದು ಸಲ ಹುಡುಕಿ ನೋಡಬೇಕು. ಆಮೇಲೆ ಇದು ಅರ್ಧ ಸೇಬನ್ನ ಹುಳಿಸ್ಕೊಂಡೆ ಅಲ್ವಾ, ಅದು ನಂಗೆ ಬ್ರೇಕ್ಫಾಸ್ಟ್ ಸ್ಮೂತಿಗೆ ಆಗೋಗುತ್ತೆ ಅಂತ ಇಟ್ಕೊಂಡೆ. ಸ್ಮೂತಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಸೇಬು, ಕ್ಯಾರೆಟು, ಸೌತೆಕಾಯಿ ಮತ್ತು ಇದ್ದರೆ ಬಾಳೆಹಣ್ಣು ಹಾಕೋದು ಮರ್ತೋಯ್ತು. ಮತ್ತು ಚಿಯಾ ಸೀಡನ್ನ ಮುಂಚೆನೇ ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದು ಚಿಕ್ಕವನಿಗೆ ಇಷ್ಟ ಆಗಲಿಲ್ಲ, ನೆನ್ನೆ ಕೊಟ್ಟಿದ್ದೆ. ಆದರೆ ದೊಡ್ಡವನು ಇಷ್ಟು ಜಿಮ್ಮಿಗೆಲ್ಲ ಹೋಗ್ತಾನಲ್ಲ, ಇಷ್ಟವಾಗಿ ಕುಡಿತಾನೆ, ಹೆಲ್ತಿ ಅಂದ್ಕೊಂಡು, ಹೆಲ್ತಿ ಕಾನ್ಷಿಯಸ್ ಆಗೋಗಿದ್ದಾನಲ್ಲ. ಹಾಗಾಗಿ ನೋಡಿ ಎಷ್ಟು ಬ್ಯುಸಿ ಇರುತ್ತಲ್ವ, ಹೀಗೆ ಒಂದಾದ್ಮೇಲೆ ಒಂದು. ಆಮೇಲೂ ಇಲ್ಲಿ ಈ ಥರದ್ದು ಸಿಗೋದು ನಮಗೆ ಸಿಗುತ್ತಲ್ಲ, ಬಿಳಿ ಸೌತೆಕಾಯಿ ಆ ಥರ ಸಿಗಲ್ಲ. ಇದನ್ನು ಚೆಲೆಗ್ರಾಮ್ ಇದು ಏನು ಚೆಲೆ ಕುಕುಂಬರ್ ಅಂತ ಹೇಳ್ತೀವಿ. ಇದಕ್ಕೆ ಏನೂ ಹಾಕಲ್ಲ, ಒಂಚೂರು ಹೀಗೆ ನಿಂಬೆ ರಸ ಹಾಕೋತೀನಿ, ಆಮೇಲೆ ಸ್ವಲ್ಪ ಹಾಲು ಹಾಕ್ಕೋತೀನಿ. ಆದರೆ ಇವತ್ತೊಂದು ಸ್ವಲ್ಪ ನೀರು ಯೂಸ್ ಮಾಡಿದೆ, ಶುಗರ್ಗೀಗ ಏನೂ ಯೂಸ್ ಮಾಡಲಿಲ್ಲ. ಮುಂಚೆ 1-2 ಸಲ ಯೂಸ್ ಮಾಡ್ತಿದ್ದೆ, ಆದರೆ ಯಾಕೋ ಬೇಡ ಅನ್ನಿಸ್ತು. ನೋಡಿ ಇಷ್ಟೆಲ್ಲ ಮಾಡಾದಮೇಲೆ ಕಾಫಿ ಕುಡಿದ್ಬಿಡೋಣ, ಆಮೇಲೆ ಇದು ಮಾಡಿದ್ರಾಯ್ತು ಅಂತ. ಈಗ ನಾನು ಮಂಕಿ ಕ್ಯಾಪ್ ತೆಗಿತಾ ಇದ್ದೀನಿ. ಚಳಿ ಆದಾಗ ಮಂಕಿ ಕ್ಯಾಪ್ ಹಾಕೋತೀವಿ. ನಾವು ಯಾರಾದರೂ ಇಂಡಿಯಾದಲ್ಲಿ ಹಾಕೋತಿದ್ವ, ಕ್ಯಾಪೇ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲಿ ಮಂಕಿ ಕ್ಯಾಪು ಎಲ್ಲ ಇರಲೇಬೇಕು. ನೋಡಿ ಇದು ಕೂಡ ನಾನು ಇಂಡಿಯಾದಿಂದನೇ ತಂದಿದ್ದು, ಮಿಕ್ಸಿ ಎಲ್ಲ. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಉಳ್ದಿತ್ತಲ್ಲ, ಪಾತ್ರೆಗಳೆಲ್ಲ ಹಾಗಾಗಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ತೆಗೆದು ಡಿಶ್ ವಾಷರ್ಗೆ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಇನ್ನೊಂದು ದಿನ ಡಿಶ್ ವಾಷರ್ನ ಹೇಗೆ ಲೋಡ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಆಯಿತಾ? ಎಷ್ಟೇ ಅಂದರೂ ಕೆಲಸಗಳು ಮಾಡ್ತಾಯಿದ್ರೆ ಒಂದಲ್ಲ ಒಂದು ಆಗ್ತಾನೇ ಇರುತ್ತಲ್ವ. ನಾನು ಈ ಸಲ ಒಂದು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಂಡಿದ್ದೀನಿ ಓದೋ ಜಂಜಾಟದಲ್ಲಿ. ನೋಡುವ, ಎಲ್ಲ ಮಾಡಲೇಬೇಕಲ್ವ. ಇಲ್ಲಿಗೆ ನಾನು ಸುಮಾರು ಇಷ್ಟೆಲ್ಲ ಮಾಡಾದಮೇಲೆ ಸುಮಾರು ನನಗೆ ಓದೋಕ್ಕೆ ಟೈಮ್ ಸಿಗುತ್ತೆ, ಮಕ್ಕಳು ಬರೋ ತನಕ. ಹಾಗಾಗಿ ಪರವಾಗಿಲ್ಲ. ಇಲ್ಲಿಗೆ ಇವತ್ತೊಂದು
ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು.